ಅದೆಲ್ಲ ಮಾಡಿದಾಗ ಜನ ನೆನ್ಪಿಟ್ಕೋತಾರೆ ಸರ್ ಒಂದು ವ್ಯಕ್ತಿ. ಮೇಡಮ್ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಯಾರು ಹೇಳಬೇಕಾಗಿಲ್ಲ, ನೀವು ದೊಡ್ಡ ಶ್ರೀಮಂತರಿದ್ದೀವಿ ನಾವು ಸಹಾಯ ಮಾಡಿ ಅನ್ಬೇಕಾಗಿಲ್ಲ. ಯಾವನೋ ಒಬ್ಬರು ಇದ್ದಾನೆ, ಹಸಿವೆ ಆಗಿದೆ, ಯಾಕಪ್ಪ ಮುಖ ಸೊಪ್ಪೆ ಆಗಿದೆ, ಊಟ ಇಲ್ಲ ಮಾಡಿರೋ ಸರ್ ತಗೋಪ್ಪ ಊಟ ಮಾಡು, ಅದು ಬೇಕು. ಯಾರೇ ಇರಲಿ ಅವ್ರ ಪರಿಚಯ ಇರಲಿ ಇರದೇ ಇರಲಿ ಅದು ಬೇಕು ಮೇಡಮ್. ಅದು ಎಲ್ಲ ಕಡೆ ಸಾಯಂಕಾಲ ಮನುಷ್ಯ ಖರ್ಚು ಮಾಡ್ತಾನೆ, 2,000ನೋ 3,000ನೋ 4 ಜನ ಕುಂತ್ರೆ 10,000 20,000 ಹೋಗುತ್ತೆ. ಬಟ್ ಒಡ ಹುಟ್ಟಿದ ಅಕ್ಕ ತಂಗಿರ ಒಂದು ಸೀರೆ ಕೊಡಿಸಲ್ಲ. ಇವತ್ತೆಲ್ಲ ಒಂದು ಸಾಯಂಕಾಲ ಕೂತ್ರೆ 10,000 ಆಗ್ಬೋದು, ಅದು ಬೇರೆ ಅವರು ವರ್ಗದ ಮೇಲೆ ಹೋಗುತ್ತೆ, ಲಕ್ಷನೂ ಆಗ್ಬೋದು. ಎಲ್ಲೋ ನಾವು ಕೊಟ್ಟಿರ್ತೀವಿ, ಒಂದು ತಂಗಿ ಬಡವ್ರ ಮನೆಗೆ ಕೊಟ್ಟಿರ್ತೀವಿ, ಕಷ್ಟಪಡ್ತಿರ್ತಾಳೆ, ಜೀವನ ಕಷ್ಟ ಇರುತ್ತೆ, ಅದು ಒಂದು ವರ್ಷಕ್ಕೆ ಒಂದು ಸೀರೆ ಕೊಡಿಸಲ್ಲ. ಅದು ಪ್ರಾಬ್ಲಮ್ ಇದೆ. ಮತ್ತು ಇವತ್ತು ಮೇಡಮ್ ಯಾರು ಅಕ್ಕ ತಂಗಿರನ್ನ ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಆಶೀರ್ವಾದನೇ ಬೇರೆ ಅದು ಯಾರಿಗೂ ಗೊತ್ತಿಲ್ಲ. ಮನೆಯ ಹೆಣ್ಮಗು ಹೌದು, ಏನೋ ನಮ್ಮ ಅಕ್ಕ ತಂಗಿರು ಇರ್ತಾರೆ, ಕೊಟ್ಟಿದ್ದು ಅವ್ರಿಗೆ ಏನು ಕಷ್ಟ ಬಾರಮ್ಮ ಏನು ಯಾಕೆ ನಾನು ತೊಗೊಂಡು ಇಟ್ಕೊ ದುಡ್ಡು ಖರ್ಚಿಗೆ ಇಟ್ಕೊ, ಹಬ್ಬಕ್ಕೆ ಸೀರೆ ಬೇಕಾ 1-2 ಸೀರೆ ಮತ್ತು ಆಮೇಲೆ ಮನೆ ಕೊಡಿಸ್ತೀನಿ. ಅವ್ಳು ಊರು ತುಂಬ ಹೇಳ್ತಾಳೆ, ನಮ್ಮ ಅಣ್ಣ ಕೊಡಿಸಿದ ಸೀರೆ, ನಮ್ಮ ಅಣ್ಣ ಕೊಡಿಸಿದ ಸೀರೆ. ಅದು ಅವೆಲ್ಲ ಸಿಕ್ಕ ಆಶೀರ್ವಾದ ನಿಮ್ಗೆ ಎಲ್ಲೂ ಸಿಗಲ್ಲ. ತಂದೆ ತಾಯಿನ ನಮ್ಮ ಕುಟುಂಬವ್ರನ್ನ ನೋಡ್ಕೊಳ್ಳೋ ಅಂದ್ರೆ ಇದರಲ್ಲಿ ಈ ಮೇಡಮ್ ಹೆತ್ತು ತಂದೆ ತಾಯಿಗಳ ಆಶೀರ್ವಾದ, ಒಡ ಹುಟ್ಟಿದಾಗ ತಂಗಿರ ಆಶೀರ್ವಾದ ಸಿಕ್ಕಷ್ಟು ನೀವು ಎಲ್ಲಿ ದೇವರೇ ಹೇಳಿದ್ದಾನೆ, ನನ್ನ ಹತ್ರ ಬರೋದಕ್ಕಿಂತ ನಿಮ್ಮ ಹೆತ್ತು ನೋಡ್ಕೊ, ಅಲ್ಲೇ ಇದೆ ನಿನಗೆ, ನನ್ನ ಹತ್ರ ಯಾಕೆ ಬರ್ತೀಯ ಅಂತ. ನಿನ್ನ ಹೆತ್ತು ತಂದೆ ತಾಯಿಗಳನ್ನ ನೀನು ಒಡ ಹುಟ್ಟಿದ ಚೆನ್ನಾಗಿ ನೋಡ್ಕೊ, ನಿನಗೆ ಅಲ್ಲೇ ಶ್ರೇಯಸ್ಸಿದೆ, ನಿನಗೆ ಅಲ್ಲೇ ಆಶೀರ್ವಾದ ಇದೆ, ನೀವು ಬರ್ತಿದ್ರೆ ಬಾ ಅಷ್ಟು ಹೇಳಿದ್ರೆ. ಬಟ್ ಅದು ಯಾರಿಗೂ ಇದು ಇಲ್ಲ. ಇದೆಲ್ಲ ಜೀವನದ ಪಾಠಗಳು ಸರ್, ಪ್ರತಿಯೊಬ್ಬರು ಅರ್ಥಕೋಬೇಕು ಈ ಥರ ವಿಚಾರಗಳನ್ನ. ಅರ್ಥಬೇಕು ಮೇಡಮ್. ಇವತ್ತಿನ ಪೀಳಿಗೆಯಲ್ಲಿ ಹೆಂಗೆ ಹೋಗ್ತಿದ್ದಾರೆ ಅಂದರೆ ಸ್ವಂತದವ್ರ ಥರ ಆ ಥರ ಒಂದು ಜೀವನ, ಈಗಿನ ಜೀವನ ಹಂಗೆ ಹೋಗ್ತಿದೆ. ಬಹಳಷ್ಟು ಬದಲಾವಣೆಯ ಜೀವನ ಸರ್. ಹೆಂಗೆ ಅಂದರೆ ಯಾವುದಕ್ಕೂ ಅರ್ಥನೇ ಇಲ್ಲ. ಇಲ್ಲ ಮೇಡಮ್, ಇವತ್ತಿದೆ. ಇವತ್ತು ಯಾರಾದರೂ ಒಬ್ಬ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿ ನೋಡೋಣ. ಎಷ್ಟೋ ಕೋಟಿ ಇದೆ, ಅದು ಬೇರೆ. ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಲೇಬೇಕಾದ್ರೆ ಒಬ್ಬರು. ನೆಮ್ಮದಿ ಅನ್ನೋದು ನಮ್ಮ ಹತ್ರನೇ ಇದೆ, ಹುಡುಕ್ತಾ ಹೋಗ್ತೇವೆ. ಹುಡುಕೋದು ಬೇಕಾಗಿಲ್ಲ. ನೆಮ್ಮದಿ ಈಗ ನಾನಿದ್ದೀನಿ ಮೇಡಮ್, 3ನೇ ಕ್ಲಾಸ್ ಓದಿದ್ದೀನಿ, ನನಗೇನು ಕೆಲಸ ಸಿಗ್ತಿತ್ತು? ದೇವ್ರು ತಂದು ಇನ್ನೊಂದು ಕೆಲಸ ತೋರಿಸಿದಾರ, ಮುಗಿದೈತೆ, ಇನ್ನೇನು ಬೇಕು? ನಂಬಿಕೆ ಅಷ್ಟೇ, ನೆಮ್ಮದಿ ಅಷ್ಟೇ. ನೆಮ್ಮದಿ ಸಾಕಪ್ಪ ನನಗೆ. ದೇವ್ರು ಕೊಡಿದ್ರೆ ಬೇಡ, ಇಷ್ಟಂತೂ ಇರಲಪ್ಪ, ನನಗೆ ಕಮ್ಮಿ ಬೀಳಬಾರ್ದು ಅಷ್ಟೇ. ಓಕೆ. ಈ ಸುಮ್ಮನೆ ನಾ ಇದು ಆಸ್ತಿ ಮಾಡಿ ಇನ್ನೊಂದು ಮನೆ ಕಟ್ಟಬೇಕು, ಇನ್ನೊಂದು ಕಾರ್ ತೊಗೋಬೇಕು, ನಾವೇ ಕಡಿವಾಣ ಹಾಕಬೇಕು, ಸಾಕಪ್ಪ ನನಗೆ, ಓಕೆ ಸಾಕು, ದೇವ್ರನ್ನ ಚೆನ್ನಾಗಿ ಕೊಟ್ಟೆ ಸಾಕು, ಅಲ್ಲಿ ಬಂದುಬಿಡ್ಬೇಕು. ನನಗೆ ಅವಾಗ ನೆಮ್ಮದಿ ಸಿಗುತ್ತೆ. ಒಂದು 5 ಎಕರೆ ಇನ್ನೊಂದು 5 ಎಕರೆ ನಂದೇ ಆಗಬೇಕು, ಆ ಮನೆ ನಂದೇ ಆಗಬೇಕು ಅನ್ನೋ ಸೈಡ್ ಹೋಯ್ತು. ಆಸ್ತಿಗಳ ಮೇಲೆ ಆಸ್ತಿಗಳು ಹುಡ್ಕೋತಾನೆ ಇರುತ್ತೆ. ಆಸ್ತಿ ಬರ್ತಾ ಇರುತ್ತೆ, ಆಸ್ತಿ ಹೋಗ್ತಾ ಇರುತ್ತೆ. ಆಸ್ತಿ ಬಂದಾಗ ಇದು ಅಸ್ತಿ. ಆಸ್ತಿ ಜಾಸ್ತಿ ಹೋಯ್ತು ಅಂದ್ರೆ ಅಸ್ತಿ ಹೊಂಟ್ಬಿಡುತ್ತೆ. ಹಾಗೆ ನೆಮ್ಮದಿ ಸಿಗಲ್ಲ, ಊಟ ಸೇರಲ್ಲ, ನಿದ್ರೆ ಬರಲ್ಲ, ಜೀರ್ಣ ಶಕ್ತಿ ಇರಲ್ಲ, ಬರೀ ಮಾತ್ರೆ ತಿನ್ನಬೇಕು, ಎಲ್ಲಿರುತ್ತೆ ಆರೋಗ್ಯ? ಇದೆಲ್ಲ ಅರ್ಥಕೊಳ್ಳೋದಕ್ಕೆ ನಿಮ್ಮ ಜೀವನ ತುಂಬ ಖುಷಿಯಾಗಿದೆ ಅಂತ. ಖುಷಿಯಾಗಿದೆ ಮೇಡಮ್, ಇರೋದ್ರಲ್ಲಿ ತುಂಬ ಆಸೆಗಳು ಇಲ್ಲ ಮೇಡಮ್. ಏನಂದರೆ ನಮಗೆ ದೇವ್ರು ಕೊಡೋದಿದೆಯಾ, ಕೊಟ್ಟೇ ಕೊಡ್ತಾನೆ. ಅವ್ನು ತಗೊಂಡು ಹೋಗಿ ಯಾರಿಗೆ ಕೊಡಬೇಕು? ಅವ್ನು ನಮಗೆ ಕೊಡಬೇಕು. ದೇವರು ಯಾರಿಗೆ ಭಕ್ತರಿಗೆ ಕೊಡಬೇಕು, ಗುರು ಶಿಷ್ಯನಿಗೆ ಕೊಡಬೇಕು. ಒಂದು ವೇಳೆ ನಮ್ಮ ಅದೃಷ್ಟದಲ್ಲಿ ಇಲ್ಲ, ಸಿಗಲ್ಲ. ಇದೆಯಾ, ಸಿಗುತ್ತೆ. ಪ್ರಯತ್ನ ಅಂತೂ ಇರಬೇಕು, ಪ್ರಯತ್ನ ಅಂತೂ ನಾವು ಮಾಡಲೇಬೇಕು, ಅದು ನಮ್ಮ ಧರ್ಮ. ದೇವ್ರು ಏನು ಹೇಳಿದಾನೆ, ನೀನು ಪ್ರಯತ್ನ ಮಾಡೋ, ನಾನು ಇದ್ದೀನಿ, ನೀ ಕರ್ತವ್ಯ ಮಾಡೋ, ನೀ ಕೆಲಸ ಮಾಡೋ, ಅದ್ರಲ್ಲಿ ನಾ ಇದ್ದೀನಿ, ಹೋಗಿ ನಿನ್ಗೆ ಯಾಕೆ ನಾ ಇದ್ದೀನಿ ಹೋಗಿ. ಬಟ್ ನಾವು ಕೆಲಸ ಮಾಡಲೇಬೇಕು. ನಾವು ಎಲ್ಲವೂ ದೇವ್ರು ಕೂಡ ಮನೆ ಕುಂತ್ರೆ ಆಗಲ್ಲ. ಪ್ರಯತ್ನ ಮಾಡಬೇಕು. ಎಲ್ಲೋ ಒಂದು ಕಡೆ ದೇವ್ರು ಇದ್ದಾನೆ. ಈಗ ನಮ್ಮಲ್ಲಿ ಏನಾಗಿದೆ, ಅತಿ ಆಸೆ ಆಗಿ ನಮಗೆ ಇವತ್ತು ನಿರಾಸೆ ಆಗ್ತಾ ಇದೆ. ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು, ಪ್ರತಿಯೊಬ್ಬರು ನಾನು ಹಂಗಬೇಕು, ಪ್ರತಿಯೊಬ್ಬರು ಕಾರಲ್ಲಿ ಕೂತ್ಕೋಬೇಕು, ಪ್ರತಿಯೊಬ್ಬರಿಗೆ 2 ವೀಲರ್ ಬೇಕು, ಪ್ರತಿಯೊಬ್ಬರಿಗೆ ಮನೆ ಬೇಕು, ಪ್ರತಿಯೊಬ್ಬರಿಗೆ ಸೈಟಿ ಬೇಕು. ಎಲ್ಲಿ ಸಿಗುತ್ತೆ? ಹೇಳ್ತಾರೆ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರಲ್ಲ. ಬಟ್ ಏನೇನು ಆಸೆಗಳಿರಬೇಕು, ಕಡಿವಾಣ ಇರಬೇಕು. ಜಾಸ್ತಿ ಆಸೆ ಮಾಡಿಕೊಂಡು ನಿರಾಸೆ ಆಗಿ ನಿದ್ರೆ ಬರಲ್ಲ, ಊಟ ಇವೆಲ್ಲ ಭಾಳ ಕಷ್ಟ ಇದೆ. ಒಂದಕ್ಕೊಂದು ಸಂಬಂಧ ಇದೆ. ಇವತ್ತು ಆಗ್ತಿರೋದು ಅದನ್ನೇ, ಕಮರ್ಷಿಯಲ್. ನಾನು ಅವ್ರಂಗೆ ಆಗಬೇಕು, ಅವ್ರಂಗೆ ಮಾಡಬೇಕು, ಇವೆಲ್ಲ ಹಾಗೆ ಮಾಡೋ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ.